ನಮಸ್ಕಾರ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಂದು ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರಾ? ಅವರೇನಾದರೂ ನಿಮ್ಮ ಮೇಲೆ ಒಂದು ಸ್ವಲ್ಪ ಸಿಡುಕಿದ್ರೆ ನಿಮ್ಮ ಇಡೀ ದಿನದ ಮೂಡ್ ಹಾಳಾಗ್ತಿದೆಯಾ? ಅಥವಾ ಅವರ ವ್ಯಕ್ತಿತ್ವದಲ್ಲಿ ಒಂಚೂರು ಇರ್ಸು ಮುರ್ಸು ಬದಲಾವಣೆ ಆದರೆ ನಿಮಗೆ ತುಂಬಾ ಸಂಕಟ ಆಗ್ತಿದೆಯಾ? ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಬದುಕೋದೇ ಇಲ್ಲ ಅಷ್ಟರ ಮಟ್ಟಿಗೆ ನೀವು ಯಾರನ್ನಾದರೂ ಹಚ್ಕೊಂಡಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅವರಿಂದ ಹೇಗಪ್ಪ ಡಿಟ್ಯಾಚ್ ಆಗೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದೇನಿದು ನಾನು ಅಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಒಳ್ಳೆಯದೇ ಅಲ್ವಾ? ಯಾಕೆ ನಾನು ವ್ಯಕ್ತಿಯಿಂದ ಡಿಟ್ಯಾಚ್ಮೆಂಟಿಗೆ ಒಳಗಾಗಬೇಕು, ಯಾಕೆ ನಾನು ಆ ವ್ಯಕ್ತಿಯಿಂದ ದೂರ ಆಗಬೇಕು ಅಂತ ಕೇಳ್ತಾ ಇದ್ರೆ ಇವತ್ತು ಹೇಳ್ತೀನಿ ನೋಡಿ. ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಂತೆ. ಹಾಗೆ ನಾವು ಯಾರನ್ನಾದರೂ ತುಂಬಾ ಪ್ರೀತಿಸ್ತಾ ಇದ್ದೀವಿ, ಅವರಿಲ್ಲದೆ ನಾವು ಬದುಕದೇ ಇಲ್ಲ ಅಂತ ಯಾವತ್ತಾದರೂ ಯಾರೇ ಆಗಿರಲಿ, ನನ್ನ ಸ್ವಂತ ಮಗುವಿಗಾಗಲಿ ಗೊತ್ತಾದರೆ ಅವತ್ತಿಂದ ಅವರು ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮನುಷ್ಯ ನೋಡಿ ಯಾವತ್ತೂ ಅಷ್ಟೇ, ಯಾವಾಗ ನೋಡಿ ನೀವು ಎಂಥದೇ ಒಂದು ಗ್ಯಾದರಿಂಗ್ ಆಗಿರಲಿ ಅಥವಾ ಎಲ್ಲೇ ಇರಲಿ, ನೀವು ಎಂಥದೇ ಸಂಬಂಧ ಆಗಿರಲಿ, ನಿಮ್ಮ ಬೆಲೆ ಗೊತ್ತಾಗಬೇಕಂತ ಹೇಳಿದ್ರೆ ನಿಮ್ಮ ಇರುವಿಕೆ ಕಡಿಮೆ ಆಗ್ತಾ ಹೋಗ್ಬೇಕಂತೆ. ಅಂತ ಹೇಳಿದ್ರೆ ಈಗ ನೋಡಿ, ನಿಮಗೆ ಹಣ ತುಂಬ ಇರುತ್ತೆ, ನಿಮಗೆ ಹಣದ ಬೆಲೆ ಗೊತ್ತಾಗಕ್ಕೆ ಸಾಧ್ಯನಾ? ಇಲ್ಲ. ಅಥವಾ ಯಾರಿಗಾದರೂ 24 ಗಂಟೆ ಅವ್ರು ಫೋನ್ ಮಾಡೋದನ್ನೇ ಕಾಯ್ತಾ ಇರೋದು, ತಕ್ಷಣ ರಿಸೀವ್ ಮಾಡೋದು, ಅಥವಾ ಅವ್ರು ಏನು ಕೇಳ್ತಾರೋ ಅದನ್ನು ತಕ್ಷಣ ಮಾಡ್ತಾ ಹೋದರೆ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗತ್ತಾ? ಖಂಡಿತ ಇಲ್ಲ. ಸೊ ನಿಮ್ಮ ಬೆಲೆ ಗೊತ್ತಾಗಬೇಕು, ನಿಮ್ಮನ್ನು ಯಾರಾದರೂ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಲ್ಯಾಕ್ ಆಫ್ ಪ್ರೆಸೆನ್ಸನ್ನು ತೋರಿಸ್ತಾ ಹೋಗಬೇಕು. ಮತ್ತು ನೋಡಿ, ಯಾವುದೇ ವ್ಯಕ್ತಿ ಆಗಿರಲಿ, ಈಗ ನೋಡಿ ಯಾರ ಮೇಲೆ ನಾವು ತುಂಬಾ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಹೋಗ್ತೀವಿ, ಆಗ ಅವರು ನಮ್ಮನ್ನು ಗ್ರಾಂಟೆಡ್ ಆಗಿ ತಗೋತಾರೆ. ನಮಗೆ ಯಾವುದೇ ಥರದ ಬೆಲೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಅವರ ಜೀವನದಲ್ಲಿ ಕೂಡ ನಮ್ಮ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಒಂದು ಡಿಪೆಂಡೆನ್ಸಿಯನ್ನು ಇಟ್ಕೋಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸೈಕಾಲಜಿಕಲಿ ಕೂಡ ನೀವು ಕುಗ್ತಾ ಹೋಗ್ತೀರಾ. ಯಾಕಂತ ಹೇಳಿದ್ರೆ ನೋಡಿ, ನನಗೆ ಯಾರೂ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಬೇಜಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಡಿಪೆಂಡೆನ್ಸಿಯನ್ನು ನಾವು ಇನ್ನೊಂದು ವ್ಯಕ್ತಿ ಮೇಲೆ ಕೊಡ್ತಾ ಹೋದರೆ ಆ ವ್ಯಕ್ತಿಗೂ ಕೂಡ ತುಂಬಾ ಬರ್ಡನ್ ಆಗುತ್ತೆ. ಸೊ ಅವ್ರು ಏನೋ ಒಂದು ಅವ್ರ ಕೆಟ್ಟ ಮೂಡಲ್ಲಿರ್ತಾರೆ, ಆ ಮೂಡು ನಿಮಗೂ ಕೂಡ ಬಂದ್ಬಿಡುತ್ತೆ. ಅಥವಾ ಅವ್ರು ಏನೋ ಅವರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ, ಅವರ ಫ್ರೆಂಡ್ಸು, ಅವರ ಹಾಬೀಸ್ ಅಂತ ಇರ್ತಾರೆ. ಆದರೆ ನೀವು ನನ್ನ ಓನ್ಲಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಆ ವ್ಯಕ್ತಿ ಅಂತ ಅಂದ್ಕೊಂಡು ನೀವು ಎಲ್ಲೇ ಆಚೆ ಹೋಗೋದನ್ನು ನಿಲ್ಲಿಸ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗೋದನ್ನು ನಿಲ್ಲಿಸ್ತೀರಾ. ನಿಮ್ಮ ಲೈಫಿಗೆ ನೀವು ಯಾವುದೇ ಥರ ಇಂಪಾರ್ಟೆನ್ಸ್ ಕೊಡದೇ ಇದ್ದಾಗ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಅದನ್ನೇ ಹೇಳಿದೆ ಶುರುವಲ್ಲಿ, ನಾವು ಲ್ಯಾಕ್ ಆಫ್ ಪ್ರೆಸೆನ್ಸ್ ಯಾವಾಗಲೂ ಆ ವ್ಯಕ್ತಿಗೆ ತೋರಿಸ್ತಾನೇ ಇದ್ದರೆ ನಮ್ಮ ಬೆಲೆ ಎಲ್ಲಿಂದ ಗೊತ್ತಾಗತ್ತೆ ಅಲ್ವಾ? ಈಗ ಫೋನ್ ಮಾಡಿದ ತಕ್ಷಣ ಒಂದೇ ರಿಂಗಲ್ಲಿ ಇರ್ತದು, ತಕ್ಷಣ ಕರೆದ ತಕ್ಷಣ ಹೊಟ್ಟೋಗೋದು, ಅಥವಾ ಸದಾ ನಾನಿದ್ದೀನಿ ಅಂತ ಫೋನ್ ಮಾಡ್ತಾ ಇರೋದು, ಇದು ನಾವೇ ಪ್ರತಿಯೊಂದಕ್ಕೂ ಎಫರ್ಟ್ ಹಾಕ್ತಾ ಹೋದರೆ ರೆಸಿಪ್ರೊಕೇಷನ್ ಅಂತ ಹೇಳ್ತಾರೆ. ಒಂದು ಸಂಬಂಧ ಗಟ್ಟಿ ಆಗಬೇಕಾದ್ರೆ ನನಗೆ ಏನು ಫೀಲ್ ಆಗ್ತಾ ಇರುತ್ತೋ ನನ್ನ ಪಾರ್ಟ್ನರಿಗೂ ಕೂಡ ಅದೇ ಫೀಲ್ ಆಗಬೇಕು. ನಾನು ಮಾತ್ರ ನನಗೆ ಟೈಮ್ ಕೊಡು ಅಂತ ಕೇಳೋದಲ್ಲ, ನನ್ನ ಸಂಗಾತಿ ಕೂಡ ನನಗೆ ಟೈಮ್ ಕೊಡು ಅಂತ ಕೇಳಬೇಕು. ಯಾವಾಗ ಎರಡು ಕಡೆನೂ ಬ್ಯಾಲೆನ್ಸ್ ಇರುತ್ತೆ, ಆ ಪ್ರೀತಿಗೆ ಒಂದು ಬೆಲೆ ಇರುತ್ತೆ, ಒಂದು ಮಿಸ್ಟ್ರಿ ಇರಬೇಕು. ಯಾವಾಗಲೂ ಅಷ್ಟೇ, ಒಂದು ಸಂಬಂಧ ಅಂತ ಹೇಳಿದ್ರೆ ತೆರೆದ ಪುಸ್ತಕ ಥರ ಇರಬಾರ್ದು. ಅವಳ ಬಗ್ಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇರಬೇಕು, ಅವನ ಬಗ್ಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇರಬೇಕು. ಸದಾ ನಾವು ಏನು ಕೂತ್ರೆ ನಿಂತರೆ, ಎಲ್ಲಿ ಹೋದೆ ಎಲ್ಲಿ ಬಂದೆ ಎಲ್ಲವನ್ನೂ ನಾವು ನಮ್ಮ ಸಂಗಾತಿಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದರೆ ಅವರಿಗೂ ಕೂಡ ಎಲ್ಲಿ ಹೋಗ್ತಾಳೆ ಬಿಡು ನನಗೆ ಗೊತ್ತಲ್ವಾ, ಅಥವಾ ಎಲ್ಲಿ ಹೋಗ್ತಾನೆ ಬಿಡು ನನಗೆ ಗೊತ್ತಲ್ವಾ ಅನ್ನೋದು ಒಂದು ಅಸಡ್ಡೆತನ ಶುರುವಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಿಸ್ಟ್ರಿಯನ್ನು ಒಂದು ಸಂಬಂಧದಲ್ಲಿ ಇಡಿ. ಮತ್ತು ಲ್ಯಾಕ್ ಆಫ್ ಪ್ರೆಸೆನ್ಸ್ ಸದಾ ನಿಮ್ಮ ಯಾವತ್ತೂ ಅಷ್ಟೇ, ಎಲ್ಲ ಪಾರ್ಟಿಗೂ ಅಷ್ಟೇ ಕರೆದ ತಕ್ಷಣ ಹೋಗ್ಬಿಡೋದಲ್ಲ. ಯಾವೊಂದು ಸ್ವಲ್ಪ ನಮ್ಮ ಅಂದರೆ ಹೇಳಿದ್ರೆ ಅಟ್ಲೀಸ್ಟು ನಾವು ಬೇಗ ಹೊರಡೋದಾಗಿರ್ಬೋದು, ಅಥವಾ ನಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಬಿಡದೇ ಇದ್ದರೆ ಯಾವತ್ತೂ ಅಷ್ಟೇ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ ನಾವು ಕರೆದಾಗ ಹೋಗಬೇಕು, ಹೌದು ಅದೊಂದು ಸೌಜನ್ಯತನ, ಆದರೆ ಸದಾ ಅಲ್ಲೇ ಇದ್ದುಬಿಡೋದು, ಅಥವಾ ಕರೆಯೋದಕ್ಕಿಂತ ಮುಂಚೆನೇ ಹೋಗ್ಬಿಡೋದು, ಅಥವಾ ಕರೀದೇ ಇದ್ರೂ ಹೋಗೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ನಮ್ಮ ತನವನ್ನು ಕುಗ್ಗಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಅಷ್ಟೇ
ಯಾರನ್ನೂ ಅಷ್ಟು ಜೀವನದಲ್ಲಿ ಅಂತಹ ಒಂದು ಪ್ರಾಮುಖ್ಯ ಪಾತ್ರವನ್ನು ಕೊಡಬೇಡಿ. ನಿಮ್ಮ ಬೆಲೆಯನ್ನು ನೀವು ಉಳಿಸ್ಕೊಳ್ಳಿ. ಯಾಕಂತ ಹೇಳಿದರೆ ನಿಮ್ಮನ್ನು ನೀವು ಹೇಗೆ ರೆಸ್ಪೆಕ್ಟ್ ಮಾಡ್ತೀರೋ ನಾವು ಎದುರುಗಡೆ ಇರೋ ವ್ಯಕ್ತಿಗೂ ಅದೇ ಥರ ಗೌರವ ಕೊಡೋದನ್ನು ನಾವು ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ನೀವು ಅಷ್ಟೇ. ಆಮೇಲೆ ಯಾವಾಗಲೂ ಅಷ್ಟೇ ಸದಾ ನೋಡಿ, ಈಗ ನಾನು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ, ನಾನು ಅಯ್ಯಯ್ಯೋ ನನಗೆ ಇವರು ಇಷ್ಟಪಡ್ತಾರೋ ಇಲ್ವೋ, ನಾನು ಸರಿಯಾಗಿ ಮಾತಾಡ್ತೀನೋ ಇಲ್ವೋ, ನಾನು ಹೇಗೆ ಮಾತಾಡ್ಬಿಡ್ತೀನೋ ಏನು ಮಾತಾಡ್ಬಿಡ್ತೀನೋ ಅಂತ ನಾನು ಅನ್ಕೋತಾ ಇದ್ದರೆ ನನಗೆ ಮಾತಾಡಬೇಕು ಅನ್ಸಿದ್ರು ಮಾತುಗಳು ಹೊರಡ್ತಾ ಇರಲ್ಲ. ಹಾಗಾಗಿ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮನ್ನು ಜಡ್ಜ್ ಮಾಡಲ್ಲ. ಆ ಭಯವನ್ನು ಬಿಟ್ಬಿಡಿ. ನೀವಾಗಿರಬೇಕು. ನೀವು ನಿಮ್ಮತನವನ್ನು ಕಾಪಾಡ್ಕೊಳ್ತಾ ಹೋಗಬೇಕು. ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀವು ಯಾರನ್ನು ಬೇಕಾದರೂ ಮೆಚ್ಚಿಸ್ಬೋದು ಈ ಟ್ರಿಕ್ಕಿಂದ. ಹೇಗಪ್ಪ ಅಂತ ಹೇಳಿದರೆ, ಯಾವುದೋ ಒಂದು ಗ್ಯಾದರಿಂಗು ಹೋಗ್ತೀರಾ ಅಥವಾ ನಿಮ್ಮ ಪಾರ್ಟ್ನರನ್ನು ಇಂಪ್ರೆಸ್ ಮಾಡಬೇಕಾದ್ರೂ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದರೆ ಅವರು ಹೇಳೋದನ್ನು ಕೇಳಿ. ನೋಡಿ, ಎಷ್ಟೋ ಸತಿ ನನ್ನ ಹತ್ರ ಜನ ಬರ್ತಾರೆ, ಅವರಿಗೆ ಏನಂತ ಹೇಳಿದರೆ ಅವರಿಗೆ ಸೊಲ್ಯೂಷನ್ ಗೊತ್ತಿರುತ್ತೆ ಅವರ ಪ್ರಾಬ್ಲಮಿಗೆ. ನಿಮಗೆ ನೋಡಿ, ನಿಮ್ಮ ಲೈಫಲ್ಲಿ ಇರೋತಕ್ಕಂತಹ ಪ್ರಾಬ್ಲಮಿಗೆ ಸೊಲ್ಯೂಷನ್ ಗೊತ್ತಾ ಇಲ್ವಾ? ಆದರೆ ನಿಮ್ಗೆ ಆ ಪ್ರಾಬ್ಲಮ್ ಯಾಕೆ ದೊಡ್ಡದು ಅನಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ಯಾರು ನಿಮ್ಮ ಪ್ರಾಬ್ಲಮನ್ನು ಕೇಳೋರು ಇರಲ್ಲ. ಹಾಗಾಗಿ ನೀವು ನಿಮ್ಮ ಸಂಗಾತಿಯನ್ನು ಮೆಚ್ಚಿಸ್ಬೇಕಾದ್ರೆ ಅವರು ಏನು ಹೇಳ್ತಾರೆ ಅದನ್ನು ತಾಳ್ಮೆಯಿಂದ ಕೇಳಿ. ಯಾವಾಗ ನಾವು ತಾಳ್ಮೆಯಿಂದ ಕೇಳ್ತೀವೋ ಅವ್ರ ಥರ ಮಾತಾಡೋಕ್ಕೆ ಶುರು ಮಾಡ್ತೀವಿ, ಅವ್ರ ಥರ ಡ್ರೆಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅವ್ರ ಥರ ಇರೋದಕ್ಕೆ ಶುರು ಮಾಡ್ತೀವಿ. ಯಾವಾಗ ನಾವು ಅಪೋಸಿಟ್ ಪರ್ಸನ್ನ ಮಿಮಿಕ್ ಮಾಡ್ತೀವಿ, ಇಟ್ ಈಸ್ ಸಾರ್ಟ್ ಆಫ್ ಹಿಪ್ನೋಟೈಸ್. ಯಾಕಂತ ಹೇಳಿದರೆ ನನಗೆ ಯಾರನ್ನು ಇಷ್ಟ ಆಗ್ತಾರೆ ಅಂತ ಹೇಳಿದರೆ ನನ್ನ ರೀತಿ ಯೋಚನೆ ಮಾಡೋರು, ನನ್ನ ರೀತಿ ಇರೋರ ಬಗ್ಗೆ ನನಗೆ ಆಕರ್ಷಣೆಗೆ ಒಳಗಾಗ್ತಾ ಹೋಗ್ತೀನಿ. ಹಾಗಾಗಿ ನಿಮ್ಮ ಸಂಗಾತಿ ಏನಾದರೂ ಹೇಳ್ತಾ ಇದ್ದರೆ ಮೊದಲನೇದಾಗಿ ಕೇಳಿ. ಯಾಕಂತ ಹೇಳಿದ್ರೆ ಕೇಳೋದೇ ಕಷ್ಟ ಆಗೋಗಿದೆ ಈಗ ಅಲ್ವಾ? ತಕ್ಷಣ ನಮ್ಮ ಹತ್ರ ಸೊಲ್ಯೂಷನ್ ಇರುತ್ತೆ, ತಕ್ಷಣ ಟ್ರಿಗರ್ ಆಗಿಬಿಡ್ತೀವಿ, ಇಲ್ಲ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತೀವಿ. ಆದರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋದಿಲ್ಲ. ಸೊ ನೀವು ಯಾರಾದರೂ ಏನಾದರೂ ಹೇಳ್ತಾರೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ಕೇಳಿ. ಆಗ ನಾವು ಅಪೋಸಿಟಲ್ಲಿರ್ತಕ್ಕಂಥ ವ್ಯಕ್ತಿಗೆ ಭಾಳನೇ ಇಷ್ಟ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.